ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆಯಲ್ಲಿ ಬುದ್ಧನಂತಿರಬೇಕು, ಸಾಧು ಸಂತರ ಜೊತೆಯಲ್ಲಿ ಸೌಮ್ಯವಾಗಿರಬೇಕು, ದೀನರ ಜೊತೆಯಲ್ಲಿ ಧರ್ಮರಾಯನಂತಿರಬೇಕು, ಸಂಬಂಧಿಕರ ಜೊತೆಯಲ್ಲಿ ಸಂಸ್ಕಾರದಿಂದಿರಬೇಕು. ಹೀಗೆಯೇ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು. ಆ ಮಿಂಚನ್ನು ಇಡೀ ಪ್ರಪಂಚವೇ ಬೆರಗಾಗಿ ನೋಡಬೇಕು. ಅಷ್ಟೇ ಜೀವನ. ಮೀನರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕಾಲಪುರುಷನ ಕುಂಡಲಿಯಲ್ಲಿ ಮೀನರಾಶಿ 12ನೇ ಹಾಗೂ ಕೊನೆಯ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗುರುಗ್ರಹ. ಈ ರಾಶಿಯಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರದ 4ನೇ ಪಾದ, ಉತ್ತರ ಭಾದ್ರಪದ ನಕ್ಷತ್ರದ 4 ಪಾದಗಳು, ರೇವತಿ ನಕ್ಷತ್ರದ 4 ಪಾದಗಳನ್ನು ಕಾಣಬಹುದು. ತನ್ನ ಶತ್ರುಗಳ ಜೊತೆಯಲ್ಲಿಯೂ ಬಹಳ ಸೌಜನ್ಯದಿಂದ ವರ್ತಿಸುವಂತಹ ರಾಶಿಯವರು ಅಂದರೆ ಮೀನರಾಶಿಯವರು. ಧಾರ್ಮಿಕ ಆಧ್ಯಾತ್ಮಿಕದಲ್ಲಿ ನಂಬಿಕೆ ಇಟ್ಟಿರುತ್ತೀರಾ. ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಬಹಳ ವಿನಮ್ರತೆಯಿಂದ ನಿಸ್ವಾರ್ಥ ಸೇವೆ ಮಾಡುವವರು, ಅತಿಥಿ ಸತ್ಕಾರವನ್ನು ಮಾಡುವಂತಹ ಗುಣದವರು, ತನಗೆ ಕೇಡು ಬಯಸುವವರಿಗೂ ಮನಸ್ಸಿನಲ್ಲಿಯೂ ಕೆಟ್ಟದ್ದನ್ನು ಬಯಸದೆ ಇರುವಂತಹ ಸಾತ್ವಿಕ ಗುಣದವರು, ಸಾಮಾಜಿಕ ನಿಯಮಗಳನ್ನು, ಕಟ್ಟುಪಾಡುಗಳನ್ನು, ಸಂಪ್ರದಾಯಗಳನ್ನು ಚಾಚೂ ತಪ್ಪದೆ ಪಾಲಿಸುವವರು, ಬಹಳ ಸೌಜನ್ಯವಂತರು, ಪರಮಾತ್ಮನಲ್ಲಿ ನಂಬಿಕೆ ಇಟ್ಟಿರುವವರು, ಜೀವನದ ಅತ್ಯಂತ ಕೆಟ್ಟ ಸಂದರ್ಭದಲ್ಲಿಯೂ ಯಾವ ವ್ಯಕ್ತಿಯೂ ನಮ್ಮ ಜೊತೆ ಇರುವುದಿಲ್ಲ, ಆದರೆ ದೈವ ಮಾತ್ರ ನಮ್ಮ ಕಷ್ಟ ಸುಖ ಎರಡೂ ಸಂದರ್ಭದಲ್ಲಿಯೂ ನಮ್ಮ ಕೈ ಹಿಡಿದು ಕಾಪಾಡುವರು ಎಂಬ ನಂಬಿಕೆಯಿಂದ ದೇವರನ್ನು ಆತ್ಮದಿಂದ ಉಪಾಸನೆ ಆರಾಧನೆ ಮಾಡುವವರು, ಯಾರೇ ಸಹಾಯ ಕೇಳಿದರೂ ಇಲ್ಲ ಎನ್ನದೆ ತನ್ನ ಕೈಲಾದಷ್ಟು ಸಹಾಯ ಮಾಡುವವರು, ಸಾಹಿತ್ಯ ಸಂಗೀತ ಕಲೆಯಲ್ಲಿ ವಿಶೇಷ ಜ್ಞಾನವುಳ್ಳವರು. ಆದ್ದರಿಂದ ಹೆಚ್ಚಿನ ಸಾಹಿತಿಗಳು ಈ ಮೀನರಾಶಿಯಲ್ಲಿಯೇ ಜನಿಸಿರುತ್ತಾರೆ. ಮೀನರಾಶಿಯವರು ಬಹಳ ಬುದ್ಧಿವಂತರು. ಹೊಸ ವಿಚಾರಗಳನ್ನು ಆವಿಷ್ಕಾರ ಮಾಡುವುದರಿಂದ ಎಲ್ಲರೂ ನಿಮ್ಮ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಎಲ್ಲರ ಜೊತೆಯಲ್ಲಿಯೂ ಬಹಳ ಪ್ರೀತಿ ವಿಶ್ವಾಸದಿಂದ ವ್ಯವಧಾನದಿಂದ ವ್ಯವಹಾರ ಮಾಡುವಂತಹ ನ್ಯಾಯಪ್ರಿಯರು. ನೀವು ಮೀನರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡುವುದಾದರೆ, ಜೀವನದಲ್ಲಿ ಪುಣ್ಯ ಕೆಲಸಗಳನ್ನು ಮಾಡಲು, ದಾನ ಮಾಡಲು, ಸತ್ಕರ್ಮಗಳನ್ನು ಮಾಡುವಂತಹ ದೃಷ್ಟಿಯಿಂದ ನೀವು ಮೀನರಾಶಿಯಲ್ಲಿ ಜನಿಸಿರುತ್ತೀರಾ. ನಾನು ಎಲ್ಲರಿಗೋಸ್ಕರ ಸಹಾಯ ಮಾಡುತ್ತೇನೆ, ಆದರೆ ನನಗೋಸ್ಕರ ಯಾರೂ ಯಾವ ಸಹಾಯವೂ ಮಾಡುವುದಿಲ್ಲ ಎಂಬ ಕೊರಗು ನಿಮ್ಮ ಮನಸ್ಸಿನಲ್ಲಿರುತ್ತದೆ. ಮೀನರಾಶಿ ಪ್ರಾಕೃತಿಕ ಕುಂಡಲಿಯ ಲಾಭಸ್ಥಾನದ ನಂತರ ಬರುವಂತಹ ರಾಶಿ. ಈ ರಾಶಿಯಲ್ಲಿ ನೀವು ಜನಿಸಿದ್ದೀರಾ ಅಂದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಉತ್ತಮ ಲಾಭಗಳನ್ನು ಗಳಿಸಿರುತ್ತೀರಾ. ಆದರೆ ಆ ಲಾಭದಲ್ಲಿ ನೀವು ದಾನ ಮಾಡಿರದ ಕಾರಣ ಧಾರ್ಮಿಕ ಯಾತ್ರೆಗಳನ್ನು ಮಾಡಿರುವುದಿಲ್ಲ. ನಿಮ್ಮ ಕರ್ತವ್ಯಗಳಿಂದ, ನಿಮ್ಮ ಜವಾಬ್ದಾರಿಗಳಿಂದ ನುಳುಚಿಕೊಂಡಿರುವುದರಿಂದ ಈ ಜನ್ಮದಲ್ಲಿ ಮೀನರಾಶಿಯಲ್ಲಿ ಜನಿಸಿ ದಾನ ಧರ್ಮ ಸಹಾಯ ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ. ಈ ಜನ್ಮದ ಉತ್ತಮ ಕರ್ಮಗಳನ್ನು ಮುಂದಿನ ಜನ್ಮಕ್ಕೆ ಕೊಂಡೊಯ್ಯುತ್ತೀರಾ. ಪೂರ್ವ ಜನ್ಮದ ಕರ್ಮ ಫಲದಿಂದ ಈ ಜನ್ಮದಲ್ಲಿ ರಾಶಿ ಹಾಗೂ ನಕ್ಷತ್ರಗಳು ಶರೀರ ಲಭ್ಯವಾಗಿರುತ್ತದೆ. ಮೃತ್ಯು ಎಂದರೇನು? ಮೃತ್ಯು ಕೇವಲ ಒಂದು ಶರೀರವನ್ನು ಬದಲಾವಣೆ ಮಾಡುವಂತಹ ಪ್ರಕ್ರಿಯೆಯಾಗಿದೆ. ಒಂದೇ ವಸ್ತುವನ್ನು ಸತತವಾಗಿ ಉಪಯೋಗಿಸಿದಾಗ ಆ ವಸ್ತುವಿನ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಇದೇ ರೀತಿ ನಮ್ಮ ಶರೀರದ ಸಾಮರ್ಥ್ಯ ಕ್ಷೀಣಿಸಿದಾಗ ಆ ಆತ್ಮದ ಕರ್ಮಗಳು ಅಪೂರ್ಣವಾಗಿರುವುದರಿಂದ ಆ ಆತ್ಮ ತನ್ನ ಅಪೂರ್ಣ ಕರ್ಮಗಳನ್ನು ಈಡೇರಿಸಿಕೊಳ್ಳಲು ಹೊಸ ಶರೀರವನ್ನು ಧಾರಣೆ ಮಾಡಿಕೊಂಡು ತನ್ನ ಇಂದಿನ ಜನ್ಮದ ಅಪೂರ್ಣ ಕರ್ಮಗಳನ್ನು, ಜವಾಬ್ದಾರಿಗಳನ್ನು ಮುಂದಿನ ಜನ್ಮದಲ್ಲಿ ಈಡೇರಿಸಿಕೊಳ್ಳುತ್ತದೆ. ನಕ್ಷತ್ರದ ಆಧಾರದ ಮೇಲೆ ನೋಡೋಣ. ಪೂರ್ವ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ, ಈ 3 ನಕ್ಷತ್ರಗಳು ಮೀನರಾಶಿಯಲ್ಲಿ ಕಾಣಬಹುದು. ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ ಸ್ವಭಾವಗಳು ಬದಲಾಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರದ 4ನೇ ಪಾದ ಮೀನರಾಶಿಯಲ್ಲಿ ಕಾಣಬಹುದು. ಈ ನಕ್ಷತ್ರದ ಅಧಿಪತಿ ಗುರುಗ್ರಹ. ಗುರು ಎಂದರೆ ಜ್ಞಾನ, ಶಿಕ್ಷಣ, ಆಧ್ಯಾತ್ಮಿಕ ಕಾರ್ಯಗಳು. ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ಜ್ಞಾನವನ್ನು ಹಂಚುವ ಪ್ರಕ್ರಿಯೆಯಲ್ಲಿ ಅಪೂರ್ಣ ಸೇವೆ ಮಾಡಿರುವುದರಿಂದ ಈ ಜನ್ಮದಲ್ಲಿ
ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಬೋಧನೆಗಳನ್ನು, ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂತಹ ಜ್ಞಾನವನ್ನು ಹಂಚಲು ಈ ಜನ್ಮದಲ್ಲಿ ಹಾಗೂ ಈ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ. ಎರಡನೆಯದಾಗಿ, ಮೀನರಾಶಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರು ಹಿಂದಿನ ಜನ್ಮದಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿರುತ್ತೀರಾ. ಆದರೆ ಅದರ ಸಂಪೂರ್ಣ ಲಾಭ ಸನ್ಮಾನ ಪಡೆಯುವ ಸಮಯದಲ್ಲಿ ನಿಮ್ಮ ಮೃತ್ಯುವಾದಂತಹ ಕಾರಣ ಇಂದಿನ ಜನ್ಮದ ಪುಣ್ಯದ ಫಲವಾಗಿ ಲಾಭ ಪಡೆಯಲು ಈ ನಕ್ಷತ್ರದಲ್ಲಿ ಜನಿಸಿದ್ದೀರಾ. ಆದ್ದರಿಂದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರಿಗೆ ಎಲ್ಲಿ ಹೋದರೂ ಗೌರವ ಸನ್ಮಾನಗಳು ಸಿಗುತ್ತದೆ. ಸ್ವಯಂ ಸಂತೋಷವಾಗಿರುತ್ತಾರೆ, ಪ್ರಸನ್ನ ಚಿತ್ತರಾಗಿರುತ್ತಾರೆ, ಬೇರೆಯವರನ್ನು ಸಂತೋಷವಾಗಿಟ್ಟುಕೊಳ್ಳಲು ಪ್ರಯತ್ನ ಪಡುತ್ತಾರೆ. ನಿಮಗೆ 24 ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತಾ ಹೋಗುತ್ತದೆ. ನೀವು ವಿದೇಶಿ ಸಂಪ್ರದಾಯಗಳಿಂದ ಪ್ರಭಾವಿತರಾಗುತ್ತೀರಾ. ನಿಮಗೆ ಓದು ಬರಹ, ಬೇರೆಯವರಿಗೆ ಶಿಕ್ಷಣ ಹಂಚುವುದು ಎಂದರೆ ಬಹಳ ಇಷ್ಟ. ನೀವು ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರ ಜೊತೆ ಸ್ನೇಹವನ್ನು ಬೆಳೆಸುತ್ತೀರಾ. ನಿಮ್ಮ ಸೀನಿಯರ್ಸ್ ಜೊತೆ ಸ್ನೇಹವನ್ನು ಬೆಳೆಸುತ್ತೀರಾ. ಮೂರನೆಯ ಹಾಗೂ ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರದವರು ಹೊಸ ಹೊಸ ವಿಚಾರಗಳನ್ನು ಕಲಿಯುವರಲ್ಲಿ ಉತ್ಸಾಹಭರಿತರಾಗಿರುತ್ತಾರೆ. ತುಂಬ ಹಂಬಲ್ ಹಾಗೂ ಡೌನ್ ಟು ಅರ್ತ್ ಆಗಿರುತ್ತಾರೆ. ಸ್ನೇಹಿತರಿಂದ ಬಹಳ ಲಾಭವಾಗುತ್ತದೆ. ನಿಮ್ಮ ಇಂದಿನ ಜನ್ಮದಲ್ಲಿ ನಿಮ್ಮ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಬಹಳ ಅಡೆತಡೆಗಳನ್ನು ಎದುರಿಸಿ ಆ ಕಾರ್ಯಗಳನ್ನು ಅಪೂರ್ಣಗೊಳಿಸಿದ ಕಾರಣದಿಂದ ಈ ಜನ್ಮದಲ್ಲಿ ರೇವತಿ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ. ನಕ್ಷತ್ರ ಯಾವುದೇ ಇರಲಿ, ನೀವು ಮೀನರಾಶಿಯಲ್ಲಿ ಜನಿಸಿದ್ದರೆ ಆಧ್ಯಾತ್ಮಿಕ ಸೇವೆ ಮಾಡಲು, ದಾನ ಧರ್ಮ, ಪ್ರೀತಿಯಿಂದ ವ್ಯವಹರಿಸುವುದು, ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಎಷ್ಟೇ ನಿಷ್ಠೂರವಾಗಿ, ಎಷ್ಟೇ ಕಠೋರವಾಗಿ ಮಾತನಾಡಿದರೂ ವರ್ತಿಸಿದರೂ ನೀವು ಬಹಳ ತಾಳ್ಮೆಯಿಂದ ಸೌಜನ್ಯದಿಂದ ಗೌರವಿಸುತ್ತೀರಾ. ಇದು ನಿಮ್ಮ ಮೂಲ ಗುಣ. ನೀವು ಸಂತೋಷವಾಗಿರುತ್ತೀರಾ. ನಿಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿರಲು ಬೇಕಾಗಿರುವಂತಹ ವಾತಾವರಣವನ್ನು ನಿರ್ಮಿಸುವ ಕಾರಣದಿಂದ ನೀವು ಮೀನರಾಶಿಯಲ್ಲಿ ಜನಿಸಿರುತ್ತೀರಾ. ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.